ನಮಸ್ತೆ ಎಲ್ಲರಿಗೂ. ಇವತ್ತಿನ ದಿನ VTU ಕಡೆಯಿಂದ ನೋಟಿಫಿಕೇಷನ್ ಬಂದಿದೆ. ಇದರಲ್ಲಿ ಏನೇನಿದೆ ಅಂತ ಹೇಳ್ತೀನಿ. ಇಂಟರ್ಮೀಡಿಯೇಟ್ ಸೆಮಿಸ್ಟರ್ ಪ್ರಮೋಟ್ ಆಗಿರೋ ಬಗ್ಗೆ, ಮತ್ತು ಕ್ಯಾರಿ ಓವರ್ ಬಗ್ಗೆ, ಮತ್ತು ಆಫ್ಲೈನ್ ಎಕ್ಸಾಮಿನೇಷನ್ ಬಗ್ಗೆ, ಮತ್ತು ಪ್ರಾಜೆಕ್ಟು ಆಫ್ಲೈನು ಆನ್ಲೈನು, ಮತ್ತು ತುಂಬ ವಿಷಯಗಳ್ನ ಇಲ್ಲಿ ಡಿಸ್ಕಸ್ ಮಾಡಿದ್ದಾರೆ. 7 ಪೇಜಸ್ ಇದೆ. ಇದರಲ್ಲಿ ಎಲ್ಲ ಕ್ಲಾರಿಟಿಯಾಗಿ ಕೊಟ್ಟಿದ್ದಾರೆ, ಯಾವ ರೀತಿ ನಡಿಬೇಕು, ಏನೆಲ್ಲ ಮಾಡಬೇಕು ಅನ್ನೋದನ್ನ. ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಹೊಸಬರಾಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಒತ್ತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇದು ಬಂದಿರೋದು VTU ಕಡೆಯಿಂದ ನೋಟಿಫಿಕೇಷನ್ ಬಂದು ಆಗಸ್ಟಲ್ಲಿ ಬಂದಿದೆ. ಏನರ ಬಗ್ಗೆ ಅಂತ ಹೇಳಿದರೆ ಸ್ಪೆಷಲ್ ರೆಗ್ಯುಲೇಷನ್ ವಿತ್ ದ ರಿಗಾರ್ಡ್ ಆಫ್ ಎಕ್ಸಾಮಿನೇಷನ್. ಓಕೆನಾ? ಇದು ಎಲ್ಲರಿಗೂ ಹೋಗಿರುತ್ತೆ. VTU ಅಫಿಲೇಟೆಡ್ ಕಾಲೇಜ್ ಆಗಿರ್ಬೋದು, ಅಟಾನಮಸ್ ಕಾಲೇಜ್ ಆಗಿರ್ಬೋದು, ಎಲ್ಲರಿಗೂ ಈ ಕಾಪಿ ಹೋಗಿರುತ್ತೆ. ಓಕೆನಾ? ನಾನು ಇಲ್ಲಿ ಯಾವೆಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಗಳಿದ್ದಾವೆ ಅವು ಮಾತ್ರ ನಿಮಗೆ ಹೇಳ್ತಾ ಹೋಗ್ತೀನಿ. ಓಕೆನಾ? ಮತ್ತು ಇಲ್ಲಿ ಫಸ್ಟ್ ಹೇಳ್ಬಿಡ್ತೀನಿ, UG ಮತ್ತು PG ಫೈನಲ್ ಸೆಮಿಸ್ಟರ್ ಯಾರೆಲ್ಲ ಫೈನಲ್ ಸೆಮಿಸ್ಟರ್ ಅಂತ ಕನ್ಸಿಡರ್ ಮಾಡ್ತಾರೆ ಅಂದರೆ VTU ಅವರು 8 ಸೆಮಿಸ್ಟರ್ BE, BTech, B Plan, 10 ಸೆಮಿಸ್ಟರ್ BR, 4 ಸೆಮಿಸ್ಟರ್ MBA, MTech, MArch and 6 ಸೆಮಿಸ್ಟರ್ MCA, MTech ಪಾರ್ಟ್ ಟೈಮ್ ಹೂ ಆರ್ ರಿಜಿಸ್ಟರ್ಡ್ ಆ್ಯಂಡ್ ರೂಲ್ಸ್ ಡ್ಯೂರಿಂಗ್ ದ ಅಕಾಡೆಮಿಕ್ ಇಯರ್ ಆಫ್ 2020 ಆ್ಯಂಡ್ 21. ಇವ್ರನ್ನ ಫೈನಲ್ ಇಯರ್ ಅಂತ ಕನ್ಸಿಡರ್ ಮಾಡ್ತಾರೆ. ಇವ್ರಿಗೆ ಎಕ್ಸಾಮಿನೇಷನ್ ಯಾವ ಮೋಡ್ ಇರುತ್ತೆ ಅಂತ ಹೇಳ್ತೀರಾ, ಅದನ್ನು ಹೇಳ್ತೀನಿ ಬನ್ನಿ. ನೋಡಿ, ಆಲ್ ದ ಎಕ್ಸಾಮಿನೇಷನ್ ಆಫ್ ದಿ ಟರ್ಮಿನಲ್ ಸೆಮಿಸ್ಟರ್ UG ಆ್ಯಂಡ್ PG ಪ್ರೋಗ್ರಾಮ್ ಎಕ್ಸೆಪ್ಟ್ ದ ಸಬ್ಜೆಕ್ಟ್ ಇನ್ವಾಲ್ವ್ಡ್ ಇನ್ ದ ವೈಸ್ ಎಕ್ಸಾಮಿನೇಷನ್ ಶಲ್ ಬಿ ಕಂಡಕ್ಟೆಡ್ ಇನ್ ಆಫ್ಲೈನ್. ಅಂದರೆ ಟರ್ಮಿನಲ್ ಸೆಮಿಸ್ಟರ್ ಅಂದರೆ ಫೈನಲ್ ಸೆಮಿಸ್ಟರ್ವರೆಗೆ ಆಫ್ಲೈನ್ ಮೋಡಲ್ ಎಕ್ಸಾಮಿನೇಷನ್ ನಡೆಯುತ್ತೆ, ಅಂದರೆ ಪೆನ್ ಆ್ಯಂಡ್ ಪೇಪರ್ ಮೋಡಲ್ ಎಕ್ಸಾಮಿನೇಷನ್ ನಡೆಯುತ್ತೆ. ವೈವಾ ಮಾತ್ರ ಆನ್ಲೈನ್ ಮೋಡಲ್ ನಡೆಯುತ್ತೆ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಎಕ್ಸಾಮಿನೇಷನ್ ಆಫ್ UG ಆ್ಯಂಡ್ PG ಪ್ರೋಗ್ರಾಮ್ ಪ್ರಾಜೆಕ್ಟ್ ವರ್ಕ್ ಎನಿ ಅದರ್ ಸಬ್ಜೆಕ್ಟ್ ವೇರ್ ದ ಸೆಮಿಸ್ಟರ್ ಎಂಡ್ ಎಕ್ಸಾಮಿನೇಷನ್ ಈಸ್ ಫ್ರಾಮ್ ವೈಸಾ ಶಲ್ ಬಿ ಕಂಡಕ್ಟರ್ ಪ್ರಿಫರಬ್ಲಿ ಥಾಟ್ ಆನ್ಲೈನ್ ಮೋಡ್. ಅಂದರೆ ಪ್ರಾಜೆಕ್ಟ್ ವರ್ಕ್ ಮತ್ತು ಇನ್ನೇನೇನೋ ವರ್ಕ್ಗಳಿರುತ್ತಲ್ಲ, ಮೆಕ್ಯಾನಿಕಲ್ ಆಗಿರ್ಬೋದು, ಕಂಪ್ಯೂಟರ್ ಸೈನ್ಸ್ ಆಗಿರ್ಬೋದು, ಪ್ರಾಜೆಕ್ಟ್ವರೆಗೂ ಪ್ರಿಫರಬ್ಲಿ ಕಂಡಕ್ಟೆಡ್ ಇನ್ ಆನ್ಲೈನ್ ಮೋಡೆ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಬೇಕಾದ್ರೆ ನೀವು ಚೆಕ್ ಮಾಡ್ಬೋದು. ಶಲ್ ಬಿ ಕಂಡಕ್ಟೆಡ್ ಪ್ರಿಫರಬ್ಲಿ ಥಾಟ್ ದ ಆನ್ಲೈನ್ ಮೋಡ್ ಅಂತ ಹೇಳಿದ್ದಾರೆ. ಮತ್ತು ಇಲ್ಲಿ ಏನು ಅಡಿಷ್ನಲ್ ಆಗಿ ಖುಷಿ ಕೊಡೋ ವಿಷಯ ಅಂದರೆ ಇಂಟರ್ನಲ್ಲು ಎಕ್ಸ್ಟರ್ನಲ್ಲು ಅದೇ ಕಾಲೇಜವ್ರು ಆಗಿರ್ತಾರೆ, ಬೇರೆ ಕಾಲೇಜವ್ರು ಆಗಿರಲ್ಲ. ಮತ್ತು ರಿಪೋರ್ಟು ಸಹ ಹಾರ್ಡ್ ಕಾಪಿ ಸಬ್ಮಿಟ್ ಮಾಡೋಂಗಿಲ್ಲ, ಬರೀ ಸಾಫ್ಟ್ ಕಾಪಿ ಸಬ್ಮಿಟ್ ಮಾಡಿದರೆ ಸಾಕು ಅಂತ ಹೇಳಿದ್ದಾರೆ. ನೋಡಿ, ರಿಪೋರ್ಟ್ ಆಫ್ ಸಚ್ ಎ ವೈವಾ ಎಕ್ಸಾಮಿನೇಷನ್ ಟು ಬಿ ಸಬ್ಮಿಟೆಡ್ ಇನ್ ದ ಸಾಫ್ಟ್ ಕಾಪಿ ಫಾರ್ಮೆಟ್ ಆ್ಯಂಡ್ ಡೆಮೋನ್ಸ್ಟ್ರೇಟೆಡ್ ವರ್ಕಿಂಗ್ ಆಫ್ ದಿ ಎಕ್ಸ್ಪೆರಿಮೆಂಟ್ ಮೆಕ್ಯಾನಿಕ್ಸ್ ತಾಟ ವಿಡಿಯೋ. ಅಂದರೆ ಸಾಫ್ಟ್ ಕಾಪಿ ರಿಪೋರ್ಟ್ನ ಸಬ್ಮಿಟ್ ಮಾಡಬೇಕಾಗತ್ತೆ. ನೀವೇನು ಮೆಕ್ಯಾನಿಕ್ಸ್ ಮಾಡಿದರೆ ಅದನ್ನು ವಿಡಿಯೋ ಮುಖಾಂತರ ತೋರಿಸ್ಬೇಕಾಗತ್ತೆ. ಇನ್ ಕೇಸ್ ಕಂಪ್ಯೂಟರ್ ಸೈನ್ಸ್ ಆಗಿದ್ರೆ ಅದು ಬೇರೆ ಒಂದು ಮೋಡಲ್ಲಿ ತೋರಿಸ್ಬೇಕಾಗತ್ತೆ. ಬ್ಯಾಕ್ಲಾಗ್ ಎಕ್ಸಾಮಿನೇಷನ್ ಆಫ್ ದಿ ಕರೆಂಟ್ ಟರ್ಮಿನಲ್ ಸೆಮಿಸ್ಟರ್ ಸ್ಟೂಡೆಂಟ್ಸ್ ವಿಲ್ ಬಿ ಕಂಡಕ್ಟೆಡ್ ಇನ್ ಆಫ್ಲೈನ್ ಮೋಡ್. ಅಂದರೆ ಫೈನಲ್ ಇಯರ್ ಸ್ಟೂಡೆಂಟ್ ಅವ್ರಿಗೆ ಬ್ಯಾಕ್ಲಾಗ್ಸ್ ಇದ್ದರೆ ಅವ್ರಿಗೂ ಆಫ್ಲೈನ್ ಮೋಡಲ್ಲಿ ಎಕ್ಸಾಮಿನೇಷನ್ನ ಕಂಡಕ್ಟ್ ಮಾಡ್ತಾರೆ, ಅಂದರೆ ಪೆನ್ ಆ್ಯಂಡ್ ಪೇಪರು. ಬಟ್ ಇಲ್ಲಿ ಖುಷಿ ಕೊಡೋ ವಿಷಯ ಏನಂದರೆ ಅವರಿಗೆ ಓಪನ್ ಚಾಯ್ಸ್ ಕ್ವಶನ್ ಪೇಪರ್ನ ಇಟ್ಟಿದ್ದಾರೆ, ಯಾವುದಾರ ಬರೀಬೋದು. ಓಕೆನಾ? ಇನ್ ಕೇಸ್ ಎ ಸ್ಟೂಡೆಂಟ್ ಆಫ್ ದಿ ಟರ್ಮಿನಲ್ ಸೆಮಿಸ್ಟರ್ ಈಸ್ ಅನೇಬಲ್ ಟು ಅಪಿಯರ್ ಇನ್ ದ ಎಕ್ಸಾಮಿನೇಷನ್ ಫಾರ್ ವಾಟ್ ಎವರ್ ದ ರೀಸನ್ ಈ ವಿಲ್ ಬಿ ಗಿವನ್ ಎ ಅಪರ್ಚುನಿಟಿ ಟು ಅಪಿಯರ್ ಇನ್ ಇಮಿಡಿಯೇಟ್ ಸಬ್ಸಿಕ್ವೆಂಟ್ ಎಕ್ಸಾಮಿನೇಷನ್. ಅಂದರೆ ಈ ಸಲ ಏನಾರ ಫೈನಲ್ ಇಯರ್ ಅವ್ರಿಗೆ ಅಟೆಂಡ್ ಮಾಡೋಕ್ಕಾಗಲಿಲ್ಲ ಅಂದರೆ ಎಕ್ಸಾಮಿನೇಷನ್, ಅವ್ರಿಗೆ ಇನ್ನೊಂದು ಚಾನ್ಸ್ ಕೊಡ್ತಾರೆ. ಅದನ್ನು ಅಡಿಷನಲ್ ಅಟೆಂಪ್ಟ್ ಅಂತ ಕನ್ಸಿಡರ್ ಮಾಡಲ್ಲ, ಅದನ್ನು ಫ್ರೆಶ್ ಅಂತ ಕನ್ಸಿಡರ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಸ್ಟೂಡೆಂಟ್ ಆಫ್ ದಿ ಕರೆಂಟ್ ಟರ್ಮಿನಲ್ ಸೆಮಿಸ್ಟರ್ ಹೂ ವಿಶ್ ಟು ಇಂಪ್ರೂವ್ ದೇರ್ ಗ್ರೇಡ್ ಇನ್ ದ ಎನಿ ಕಾಲೇಜ್ ಕೋರ್ಸ್ ಆಫ್ ದಿ ಕರೆಂಟ್ ಟರ್ಮಿನಲ್ ಸೆಮಿಸ್ಟರ್ ಎಕ್ಸಾಮಿನೇಷನ್ ವಿಲ್ ಬಿ ಗಿವನ್ ಎನ್ ಅಡಿಷ್ನಲ್ ಅಟೆಂಪ್ಟ್. ಅಂದರೆ ನಿಮಗೆ ಬಂದಿರುತ್ತೆ ಎಕ್ಸಾಮಿನೇಷನಲ್ಲಿ ಮಾರ್ಕ್ಸು ಟರ್ಮಿನಲ್ ಸೆಮಿಸ್ಟರ್ ಅವರಿಗೆ ಸ್ಯಾಟಿಸ್ಫೈ ಆಗಲಿಲ್ಲ ಅಂದರೆ ಅವ್ರಿಗೆ ಅಡಿಷ್ನಲ್ ಆಗಿ ಇನ್ನೊಂದು ಎಕ್ಸಾಮಿನೇಷನ್ ಅಟೆಂಪ್ಟ್ನ ಕೊಡ್ತಾರೆ, ಅದನ್ನು ಫ್ರೆಶ್ ಆಗಿ ಕನ್ಸಿಡರ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಪಾಯಿಂಟ್ಗಳಿಗೆ ಹೋದರೆ UG ಆ್ಯಂಡ್ PG ಸ್ಟೂಡೆಂಟ್ ಆಫ್ ದಿ ಕರೆಂಟ್ ಇಂಟರ್ಮೀಡಿಯೇಟ್ ಸೆಮಿಸ್ಟರ್. ನಿಮಗೆಲ್ಲ ಗೊತ್ತಿರೋಂಗೆ ತುಂಬ ಅಫಿಷಿಯಲ್ ನೋಟಿಫಿಕೇಷನ್ ಬಂದಿತ್ತಿಲ್ಲ. ಸೆಕೆಂಡ್ ಸೆಮಿಸ್ಟರ್ 4th ಸೆಮಿಸ್ಟರ್ ಪ್ರಮೋಟ್ ಆಗಿರೋದು. ಇಲ್ಲಿ ನೋಡಿ ಅಫಿಷಿಯಲಾಗಿ ಹೇಳ್ತಾ ಇದ್ದಾರೆ, ದ UG ಆ್ಯಂಡ್ PG ಸ್ಟೂಡೆಂಟ್ ಆಫ್ ದಿ ಕರೆಂಟ್ ಇಂಟರ್ಮೀಡಿಯೇಟ್ ಸೆಮಿಸ್ಟರ್ ಶಲ್ ಬಿ ಅಸೆಸ್ಡ್ ಬೇಸ್ಡ್ ಆನ್ ದ UGC ಗೈಡ್ಲೈನ್ಸ್. ಅಂದರೆ ಇಲ್ಲೂ UGC ಗೈಡ್ಲೈನ್ನ ಫಾಲೋ ಮಾಡ್ತಾರೆ. ಆನ್ ದ ಪ್ರೀವಿಯಸ್ 50% ಮಾರ್ಕ್ಸ್ನ ಕನ್ಸಿಡರ್ ಮಾಡ್ಕೋತಾರೆ, ಮತ್ತು ಇಂಟರ್ನಲ್ ಅಸೆಸ್ಮೆಂಟ್ 15% ಮಾರ್ಕ್ಸ್ನ ಕನ್ಸಿಡರ್ ಮಾಡ್ಕೊಂಡು ಪಾಸ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಯಾರೆಲ್ಲ ಇಂಟರ್ಮೀಡಿಯೇಟ್ ಸೆಮಿಸ್ಟರ್ ಅಂತ ಹೇಳಿದರೆ 2nd and 4th and 6th ಸೆಮಿಸ್ಟರ್ BE, BTech, B Plan, 2nd and 4th and 8th ಸೆಮಿಸ್ಟರ್ BArch and 2nd ಸೆಮಿಸ್ಟರ್ MBA, MTech, MArch and 2nd and 4th ಸೆಮಿಸ್ಟರ್ MCA, MTech ಪಾರ್ಟ್ ಟೈಮ್ ಹೂ ಆರ್ ರಿಜಿಸ್ಟರ್ಡ್ ಆನ್ ರೋಲ್ ಡ್ಯೂರಿಂಗ್ ದ ಅಕಾಡೆಮಿಕ್ ಇಯರ್. ಅಂದರೆ ಇವರೆಲ್ಲ ಇಂಟರ್ಮೀಡಿಯೇಟ್ ಸೆಮಿಸ್ಟರ್ಗೆ ಇನ್ಕ್ಲೂಡ್ ಆಗಿರ್ತಾರೆ, ಇವ್ರನ್ನೆಲ್ಲ ಪ್ರಮೋಟ್ ಮಾಡ್ತಾರೆ. ಆನ್ ದ ಬೇಸಿಸ್ ಆಫ್ ಪ್ರೀವಿಯಸ್ ಸೆಮ್ 50% ತಗೋತಾರೆ, ಮತ್ತು ಇಂಟರ್ನಲ್ ಅಸೆಸ್ಮೆಂಟ್ ಮೇಲೆ 50% ತಗೋತಾರೆ. ಓಕೆನಾ? ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು UG ಆ್ಯಂಡ್ PG ಸ್ಟೂಡೆಂಟ್ ವಿತ್ ಬ್ಯಾಕ್ಲಾಗ್ ಪೇಪರ್. ಇವ್ರಿಗೆ ಅಂದರೆ UG ಮತ್ತು PG ಸ್ಟೂಡೆಂಟ್ಗಳಿಗೆ ಬ್ಯಾಕ್ಲಾಗ್ ಪೇಪರ್ ಇದ್ದರೆ ಏನಾಗುತ್ತೆ ಅಂತ ಹೇಳ್ತೀನಿ ನೋಡಿ. ಯೂನಿವರ್ಸಿಟಿ
University will be conduct backlog examination all the subject of UG and PG program. All the UG and PG student, including the student currently ineligible for the admission next odd semester. ಅಂದರೆ ಇನ್ ಕೇಸ್ ಬ್ಯಾಕ್ಲಾಗ್ ಪೇಪರ್ ಇದ್ದರೆ ನೀವು ಇನ್ಎಲಿಜಿಬಲ್ ಆಗ್ತೀರಾ ಅಂತ ಇಲ್ಲಿ ಹೇಳಿದ್ದಾರೆ. ಬಟ್ ಇಲ್ಲಿ ಇನ್ನೊಂದು ಮೆನ್ಷನ್ ಮಾಡಿದ್ದಾರೆ ನೋಡಿ, ದೇರ್ ಎಕ್ಸಾಮಿನೇಷನ್ ಶುಲ್ ಬಿ ಕಂಪ್ಲೀಟೆಡ್ ಬೈ ಸೆಪ್ಟೆಂಬರ್. ಅಂದರೆ ಅವ್ರ ಎಕ್ಸಾಮಿನೇಷನ್ ಮುಗಿಬೇಕು ಅಂತ ಹೇಳಿದ್ದಾರೆ. ಇಲ್ಲಿ ನಿಮಗೆ ಸ್ವಲ್ಪ ಡೌಟ್ ಬರ್ಬೋದು, ಕ್ಯಾರಿ ಓವರ್ ಕೊಟ್ಟಿದ್ದಾರೋ ಇಲ್ವೋ ಅಂತ. ಅದನ್ನು ನಾನು ನೆಕ್ಸ್ಟ್ ಪಾಯಿಂಟಲ್ಲಿ ಕ್ಲಾರಿಫೈ ಮಾಡ್ತೀನಿ. ನಿಮ್ದು ಇನ್ ಕೇಸ್ ಬ್ಯಾಕ್ಲಾಗ್ ಕೊಡಿದ್ರೆ ಕ್ಯಾರಿ ಓವರ್ ತಾಬೋದೋ ಇಲ್ವೋ ಅನ್ನೋದನ್ನು ಕ್ಲಾರಿಫೈ ಮಾಡ್ತೀನಿ. ಬಟ್ ಎಕ್ಸಾಮಿನೇಷನ್ನ ನೀವು ಬರೀಬೇಕಾಗುತ್ತೆ ಬ್ಯಾಕ್ಲಾಗ್ ಪೇಪರ್ದು ಅಂತ ಇಲ್ಲಿ ಹೇಳ್ತಾ ಇದ್ದೀನಿ. ಯು ಜಿ ಆ್ಯಂಡ್ ಪಿ ಜಿ ಸ್ಟೂಡೆಂಟ್ ಕರೆಂಟ್ಲಿ ಅಡ್ಮಿಷನ್ ಟು ದ ನೆಕ್ಸ್ಟ್ ಅಕಾಡೆಮಿಕ್ ಇಯರ್. ಈ ಪಾಯಿಂಟ್ ಏನು ಇಂಪಾರ್ಟೆಂಟ್ ಇಲ್ಲ, ಅದಕ್ಕೆ ಸ್ಕಿಪ್ ಮಾಡ್ತಾ ಇದ್ದೀನಿ. ಇಂಟರ್ನ್ಶಿಪ್ಪು ಓಕೆ, ಇಂಟರ್ನ್ಶಿಪ್ಪು ಪ್ರೆಫರಬಲಿ ಆನ್ಲೈನ್ ಮೋಡಲ್ ನಡಿಬೇಕು ಅಂತ ಹೇಳಿದ್ದಾರೆ. ಮತ್ತು ಆಫ್ಲೈನ್ ಮೋಡಲ್ ಯಾವುದು ಬೇಡ, ಇಂಟರ್ನ್ಶಿಪ್ ಆನ್ಲೈನ್ ಮೋಡಲ್ಲಿ ಮುಗಿಸ್ಕೊಳ್ಳಿ ಅಂತ ಹೇಳಿದ್ದಾರೆ. ಇಂಟರ್ನ್ 7 ಪಾಯಿಂಟ್ ಹೇಳ್ತಾ ಇದ್ದೀನಿ. ಮತ್ತು ಒನ್ ಟೈಮ್ ಎಕ್ಸಿಸ್ಟ್ ಸ್ಕೀಮ್ ಅವರು ಸಹ ದ ಸ್ಟೂಡೆಂಟ್ ಆಫ್ OTAC who have gained eligibility to attend the examination of any semester shall be attend the examination in offline mode. ಒನ್ ಟೈಮ್ ಎಕ್ಸಿಸ್ಟ್ ಸ್ಕೀಮ್ ಅವರು ಸಹ ಎಕ್ಸಾಮಿನೇಷನ್ ಆಫ್ಲೈನ್ ಮೋಡಲ್ಲೇ ಬರೀಬೇಕು ಅಂತ ಹೇಳಿದ್ದಾರೆ. ಮತ್ತು ಕ್ಯಾರಿ ಫಾರ್ವರ್ಡ್ ತಾಬೋದು ಅಂತ ಹೇಳಿದ್ದಾರೆ. ಅಂದರೆ ಬ್ಯಾಕ್ಲಾಗ್ಸ್ ಇದ್ದರೆ ನೀವು ಮುಂದೆ ಸೆಮಿಸ್ಟರ್ ಹೋಗೋಕ್ಕಾಗಲ್ಲ ಅಂದ್ಕೊಂಡಿದ್ರೆ ಅವರು ಹೋಗ್ಬೋದು, ಕ್ಯಾರಿ ಓವರ್ ಕೊಡ್ತಾರೆ. ಓಕೆನಾ, ಇಲ್ಲಿ ಮೆನ್ಷನ್ ಮಾಡಿಲ್ಲ, ಬಟ್ ಅಫಿಷಿಯಲ್ ಆಗಿ ಹೇಳಿದ್ದಾರೆ ಕ್ಯಾರಿ ಓವರ್ ಕೊಡ್ತಾರೆ, ಕ್ಯಾರಿ ಫಾರ್ವರ್ಡ್ ಕೊಡ್ತಾರೆ. ನಿಮಗೆ ಯಾವುದೇ ಬ್ಯಾಕ್ಲಾಗ್ಸ್ ಇದ್ದರೆ ನಿಮ್ಮ ಮುಂದಿನ ಸೆಮಿಸ್ಟರ್ಗೆ ಜಾಯ್ನ್ ಆಗ್ಬೋದು. ಇದೇ ರೀತಿ ನಮ್ಮ ಚಾನಲ್ನಲ್ಲಿ ಎಜುಕೇಷನ್ ರಿಲೇಟೆಡ್ ಅಪ್ಡೇಟ್ನ ಪ್ರೊವೈಡ್ ಮಾಡ್ತಿರ್ತೀನಿ, ಕ್ವಿಕ್ಕಾಗಿ ಕೊಡ್ತಾ ಇರ್ತೀನಿ. ಮತ್ತು ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಯಾಕಂದರೆ ಜಾಸ್ತಿ ಲೈಕ್ ಬಟನ್ನ ಕ್ಲಿಕ್ ಮಾಡಿದಷ್ಟು ಜಾಸ್ತಿ ಜನಕ್ಕೆ ಶೇರ್ ಆಗುತ್ತೆ. ಮತ್ತು ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ.